ಇಲ್ಲಿಯವರೆಗೆ ವಿರಾಟ್ಗೆ ಅಪಘಾತವಾದ ಸುದ್ದಿಯನ್ನು ಕೇಳಿ ಕಾವ್ಯಳ ಕೈಯಲ್ಲಿದ್ದ ಚಹಾ ಕಪ್ ಅಲ್ಲೇ ಬಿದ್ದು ಹೋಗುತ್ತದೆ ಮತ್ತು ಅವಳು ಹುಚ್ಚಿಯಂತೆ ಹೊರಗೆ ಓಡುತ್ತಾಳೆ. ಅಷ್ಟರಲ್ಲಿ ಮ್ಯಾನೇಜರ್, ನೀವು ಚಿಂತಿಸಬೇಡಿ, ವಿರಾಟ್ ಸರ್ ಚೆನ್ನಾಗಿದ್ದಾರೆ ಎನ್ನುತ್ತಾನೆ. ಆದರೆ ಅಷ್ಟರಲ್ಲಾಗಲೇ ಕಾವ್ಯ ಅಲ್ಲಿಂದ ಹೊರಟು ಹೋಗಿರುತ್ತಾಳೆ. ಮುಂದುವರಿದ ಭಾಗ. ಭೂಪೇಂದ್ರರವರು ಅವಳನ್ನು ಹಿಂಬಾಲಿಸುತ್ತಾ, ಕಾವ್ಯ ಕಾವ್ಯ ನನ್ನ ಮಾತು ಕೇಳು, ಅವನು ಚೆನ್ನಾಗಿದ್ದಾನೆ ಎನ್ನುತ್ತಾರೆ. ಹೋಗುವ ಧ್ವನಿ ಕೇಳಿ ಎಲ್ಲರೂ ಹೊರಗೆ ಬರುತ್ತಾರೆ. ಉಷಾರವರು ಏನಾಯ್ತು ಮಾವ ಎನ್ನುತ್ತಾರೆ. ಭೂಪೇಂದ್ರರವರು ಹೊರಗೆ ಹೋಗುತ್ತಾ ಎಲ್ಲರಿಗೂ ವಿಷಯವನ್ನು ಹೇಳುತ್ತಾರೆ ಮತ್ತು ವಿರಾಟ್ ಚೆನ್ನಾಗಿದ್ದಾನೆ, ಆದರೆ ಕಾವ್ಯ ಅಪೂರ್ಣ ಮಾತುಗಳನ್ನು ಕೇಳಿ ಹೊರಟು ಹೋಗಿದ್ದಾಳೆ ಎಂದು ಹೇಳುತ್ತಾರೆ. ಫೋನ್ ಇನ್ನೂ ಆನ್ ಆಗಿತ್ತು ಮತ್ತು ಮ್ಯಾನೇಜರ್ ಕೂಡ ಎಲ್ಲ ಮಾತುಗಳನ್ನು ಕೇಳಿಸಿಕೊಳ್ಳುತ್ತಿದ್ದನು. ಎಲ್ಲರೂ ಹೊರಗೆ ಬರುವಷ್ಟರಲ್ಲಿ ಕಾವ್ಯ ಕಾರು ತೆಗೆದುಕೊಂಡು ಅಲ್ಲಿಂದ ಹೊರಟು ಹೋಗಿರುತ್ತಾಳೆ. ದೇವರೇ, ಈ ಹುಡುಗಿ ಎಲ್ಲಿ ಹೋದಳು? ಪೂರ್ತಿ ಹುಚ್ಚಿಯಾಗಿದ್ದಾಳೆ, ಅವಳಿಗೆ ಏನೂ ಆಗಬಾರದು ಎಂದು ಉಷಾರವರು ಚಿಂತಿಸುತ್ತಾರೆ. ಬೇರೆ ಗಾಡಿ ತೆಗೆಯಿರಿ ಬೇಗ ಎನ್ನುತ್ತಾ ಭೂಪೇಂದ್ರರವರು ಡ್ರೈವರ್ಗೆ ಹೇಳುತ್ತಾರೆ. ಡ್ರೈವರ್, ಸರ್, ಇನ್ನೊಂದು ಗಾಡಿಯನ್ನು ಓಂಕಾರ್ ಸರ್ ತೆಗೆದುಕೊಂಡು ಹೋಗಿದ್ದಾರೆ ಮತ್ತು ಒಂದು ಗಾಡಿ ಸರ್ವಿಸ್ಗೆ ಹೋಗಿದೆ ಎಂದು ಹೇಳುತ್ತಾನೆ. ದೇವರೇ, ಈಗ ಏನು ಮಾಡುವುದು? ಭೂಪೇಂದ್ರರವರಿಗೆ ಕಾವ್ಯಳ ಬಗ್ಗೆ ಚಿಂತೆ ಆಗುತ್ತದೆ. ಇಷ್ಟರಲ್ಲಿ ವಿರಾಟ್ ವಾಶ್ರೂಮಿಂದ ಹೊರಗೆ ಬರುತ್ತಾನೆ. ಅವನನ್ನು ನೋಡಿ ಮ್ಯಾನೇಜರ್ನ ಮುಖದ ಬಣ್ಣ ಹಾರಿ ಹೋಗುತ್ತದೆ. ಅದನ್ನು ವಿರಾಟ್ ಕೂಡ ಗಮನಿಸುತ್ತಾನೆ. ಏನಾಯ್ತು ನಿನಗೆ? ಏನು ತಪ್ಪು ಮಾಡಿದ್ದೀಯಾ? ವಿರಾಟ್ ನೇರವಾಗಿ ಕೇಳುತ್ತಾನೆ ಮತ್ತು ಮ್ಯಾನೇಜರ್ನ ಸ್ಥಿತಿ ಹದಗೆಡುತ್ತದೆ. ಸರ್ ಅದು ಅವನಿಗೆ ಮಾತನಾಡಲು ಸಾಧ್ಯವಾಗುತ್ತಿರಲಿಲ್ಲ. ಬೇಗ ಪಾಯಿಂಟ್ಗೆ ಬಾ ಎಂದು ವಿರಾಟ್ ಅವನ ಮೇಲೆ ಗದರಿಸುತ್ತಾ ಹೇಳುತ್ತಾನೆ. ಮ್ಯಾನೇಜರ್ ಒಂದೇ ಉಸಿರಿನಲ್ಲಿ ತಾನು ಏನು ಮಾಡಿದ್ದೇನೆ ಎಂದು ಹೇಳುತ್ತಾನೆ ಮತ್ತು ಕಾವ್ಯ ಕಾರು ತೆಗೆದುಕೊಂಡು ಎಲ್ಲಿಗೆ ಹೋದಳು ಎಂದು ಗೊತ್ತಿಲ್ಲ ಎಂದು ಹೇಳುತ್ತಾನೆ. ಅದನ್ನು ಕೇಳಿ ವಿರಾಟ್, ವಾಟ್ ಯು ಇಡಿಯಟ್, ಇದು ಏನು ಮಾಡಿದೆ ನೀನು? ನನಗೇನು ಅಷ್ಟೊಂದು ಆಗಿಲ್ಲ. ನೀನು, ಓ ಗಾಡ್, ಈ ಹುಡುಗಿಯೂ ಕೂಡ ಎಂದು ಹೇಳುತ್ತಾ ಅವನು ಅವನ ಕೈಯಿಂದ ತನ್ನ ಫೋನ್ ಕಸಿದುಕೊಳ್ಳುತ್ತಾನೆ. ಹಲೋ ಹಲೋ ತಾತ. ಭೂಪೇಂದ್ರ ಅವರ ಕಿವಿಗೆ ವಿರಾಟ್ನ ಧ್ವನಿ ಬೀಳುತ್ತದೆ. ಅವರು ತಕ್ಷಣ ಫೋನನ್ನು ಕಿವಿಗೆ ಇಟ್ಟುಕೊಂಡು, ಹಾ ವಿರಾಟ್, ನಾವು ಕಾವ್ಯಳನ್ನು ತಡೆಯಲು ಸಾಧ್ಯವಾಗಲಿಲ್ಲ. ಅವಳು ವೇಗವಾಗಿ ಕಾರು ತೆಗೆದುಕೊಂಡು ಹೊರಟು ಹೋದಳು ಮತ್ತು ಈ ಸಮಯದಲ್ಲಿ ಮನೆಯಲ್ಲಿ ಬೇರೆ ಯಾವುದೇ ಕಾರು ಕೂಡ ಇರಲಿಲ್ಲ ಎನ್ನುತ್ತಾರೆ. ಇದನ್ನು ಕೇಳಿ ಒಂದು ಕ್ಷಣ ವಿರಾಟ್ ಕೂಡ ಗಾಬರಿಯಾಗುತ್ತಾನೆ. ನೀವು ಚಿಂತಿಸಬೇಡಿ, ನಾನು ಅವಳನ್ನು ಹುಡುಕುತ್ತೇನೆ ಎಂದು ಹೇಳಿ ಅವನು ಫೋನ್ ಕಟ್ ಮಾಡಿ ತಕ್ಷಣ ಹೊರಗೆ ಓಡುತ್ತಾನೆ. ಗಾಬರಿಯಿಂದ ಅವನ ಹೃದಯ ಬಡಿತ ಹೆಚ್ಚಾಗಿತ್ತು. ಒಂದು ಅಜ್ಞಾತ ಭಯ ಅವನನ್ನು ಆವರಿಸಿತ್ತು. ಅದರಿಂದ ಅವನ ಉಸಿರಾಟ ಭಾರವಾಗಿತ್ತು. ಈ ಹುಡುಗಿ ಎಲ್ಲಿ ಹೋದಳು? ಅವಳಿಗೆ ಏನಾದರೂ? ಇಲ್ಲ, ಹಾಗಾಗಬಾರದು. ಮನಸ್ಸಿನಲ್ಲಿ ತನ್ನ ಭಾವನೆಗಳೊಂದಿಗೆ ಹೋರಾಡುತ್ತಾ ಅವನು ತನ್ನ ಕಾರಿನಲ್ಲಿ ಕುಳಿತುಕೊಂಡು ಕಾವ್ಯಳಿಗೆ ಫೋನ್ ಮಾಡುತ್ತಾನೆ. ಆದರೆ ಅವಳ ಫೋನ್ ಮನೆಯಲ್ಲಿತ್ತು. ಈಗ ಅವನು ಇನ್ನಷ್ಟು ಚಿಂತಿತನಾಗಿದ್ದನು. ಅವಳು ಫೋನ್ ಯಾಕೆ ಎತ್ತುತ್ತಿಲ್ಲ? ಅವಳಿಗೂ ಮಿತಿ ಇದೆ. ಪೂರ್ತಿ ಮಾತು ಕೇಳದೆ ಹೊರಟು ಹೋಗುವಷ್ಟು ಹುಚ್ಚುತನ ಬೇಕಾ? ವಾಸ್ತವವಾಗಿ ಇದು ಕಾವ್ಯಳಿಗಾಗಿ ಅವನ ಒಳಗಿನ ಪ್ರೀತಿಯಾಗಿತ್ತು. ಅದು ನಿಧಾನವಾಗಿ ಪದಗಳ ಮೂಲಕ ಹೊರಬರುತ್ತಿತ್ತು. ಮನಸ್ಸಿನಲ್ಲಿ ಅವನು ಕಾವ್ಯ ಸುರಕ್ಷಿತವಾಗಿರಲಿ ಎಂದು ಪ್ರಾರ್ಥಿಸುತ್ತಿದ್ದನು. ಇನ್ನೊಂದು ಕಡೆ ಕಾವ್ಯ ತುಂಬ ವೇಗವಾಗಿ ಕಾರು ಓಡಿಸುತ್ತಿದ್ದಳು. ಅವಳ ಕಣ್ಣಿನಲ್ಲಿ ಕಣ್ಣೀರ ಹನಿಗಳು ಹರಿಯುತ್ತಿತ್ತು. ವಿರಾಟ್ನ ಮುಖ ಅವಳ ಕಣ್ಣ ಮುಂದೆ ತಿರುಗುತ್ತಿತ್ತು. ಅವನು ಹೇಗಿದ್ದಾನೆಂದು ಗೊತ್ತಿಲ್ಲ. ಅವನಿಗೆ ಎಷ್ಟು ಗಾಯಗಳಾಗಿರಬಹುದು. ತನ್ನ ಬಗ್ಗೆ ಗಮನವನ್ನೇ ಇಟ್ಟುಕೊಳ್ಳುವುದಿಲ್ಲ. ಅವನಿಗೆ ಏನಾದರೂ? ಇಲ್ಲ. ಅವಳು ನಿರಂತರವಾಗಿ ಅಳುತ್ತಾ ಮಾತನಾಡುತ್ತಿದ್ದಳು. ಜೊತೆಗೆ ಕಾರಿನ ವೇಗವನ್ನು ಹೆಚ್ಚಿಸುತ್ತಿದ್ದಳು. ಪದೇ ಪದೇ ಅವಳ ಕಾರಿನ ಬ್ಯಾಲೆನ್ಸ್ ತಪ್ಪುತ್ತಿತ್ತು. ಆದರೆ ಅವಳಿಗೆ ತನ್ನ ಬಗ್ಗೆ ಯಾವುದೇ ಕಾಳಜಿ ಇರಲಿಲ್ಲ. ಅವಳು ಬೇಗ ವಿರಾಟ್ ಬಳಿ ಹೋಗಲು ಬಯಸುತ್ತಿದ್ದಳು. ಅವಳಿಗೆ ತಳಮಳ ಉಂಟಾಗಿತ್ತು. ವಿರಾಟ್ ಕೂಡ ಚಡಪಡಿಸುತ್ತಿದ್ದನು. ಆಗಾಗ್ಗೆ ಅವನ ಕಣ್ಣ ಮುಂದೆ ಕಾವ್ಯಳ ಮುಖ ತಿರುಗುತ್ತಿತ್ತು. ಇಷ್ಟವಿಲ್ಲದಿದ್ದರೂ ಮನಸ್ಸಿನಲ್ಲಿ ಕೆಟ್ಟ ಕೆಟ್ಟ ಆಲೋಚನೆಗಳು ಬರುತ್ತಿದ್ದವು. ಓ ಗಾಡ್, ಅವಳನ್ನು ಎಲ್ಲಿ ಹುಡುಕುವುದು? ಎಲ್ಲಿಗೆ ಹೋಗುವುದು? ಅವಳು ಚೆನ್ನಾಗಿರಲಿ. ಅವನು ತನ್ನ ಕಾರಿನ ವೇಗವನ್ನು ಹೆಚ್ಚಿಸುತ್ತಾ ಹೇಳುತ್ತಾನೆ. ಕಾವ್ಯ ಕೂಡ ಕಾರಿನ ವೇಗವನ್ನು ಹೆಚ್ಚಿಸುತ್ತಿದ್ದಳು. ಅವಳು ಎಲ್ಲಿಗೆ ಹೋಗುತ್ತಿದ್ದಾಳೆ, ಯಾವ ಕಡೆಗೆ ಹೋಗುತ್ತಿದ್ದಾಳೆ ಎಂಬ ಅರಿವು ಅವಳಿಗೆ ಇರಲಿಲ್ಲ. ಕಣ್ಣೀರು ನಿರಂತರವಾಗಿ ಹರಿಯುತ್ತಿತ್ತು. ಯಾವುದೋ ದುರ್ಘಟನೆ ನಡೆಯುವ ಶಂಕೆ ಅವಳನ್ನು ನಿರಂತರವಾಗಿ ಕಾಡುತ್ತಿತ್ತು. ಪ್ರತಿಯೊಬ್ಬರ ಮುಖದಲ್ಲಿಯೂ ಅವಳಿಗೆ ವಿರಾಟ್ ಕಾಣುತ್ತಿದ್ದನು. ಒಮ್ಮೆ ಇಲ್ಲಿ ನೋಡುತ್ತಿದ್ದಳು, ಒಮ್ಮೆ ಅಲ್ಲಿ ನೋಡುತ್ತಿದ್ದಳು ಮತ್ತು ಇದೇ ಕಾರಣದಿಂದ ಅವಳು ನೋ ಎಂಟ್ರಿ ರಸ್ತೆಗೆ ಹೋಗುತ್ತಾಳೆ. ಮನಸ್ಸಿನಲ್ಲಿ ದೇವರಲ್ಲಿ ವಿರಾಟ್ ಚೆನ್ನಾಗಿರಲಿ ಎಂದು ಪ್ರಾರ್ಥಿಸುತ್ತಾ ಅವಳು ಮುಂದೆ ಹೋಗುತ್ತಿದ್ದಳು. ಅವಳು ತಪ್ಪು ದಿಕ್ಕಿನಲ್ಲಿ ಕಾರು ಓಡಿಸುತ್ತಿದ್ದರಿಂದ ಎದುರಿನಿಂದ ಪೂರ್ಣ ವೇಗದಲ್ಲಿ ಬರುತ್ತಿದ್ದ ಕಾರುಗಳು ಪದೇ ಪದೇ ಅವಳ ಕಾರಿಗೆ ಡಿಕ್ಕಿ ಹೊಡೆಯುವುದರಿಂದ ತಪ್ಪಿಸಿಕೊಳ್ಳುತ್ತಿದ್ದವು. ಕಾವ್ಯ ಕೂಡ ಈಗ ಕಾರನ್ನು ನಿಯಂತ್ರಿಸಲು ಸಾಧ್ಯವಾಗುತ್ತಿರಲಿಲ್ಲ. ಆಗ ಅವಳ ಕಣ್ಣು ಎದುರಿನಿಂದ ಬರುತ್ತಿದ್ದ ಟ್ರಕ್ ಮೇಲೆ ಬೀಳುತ್ತದೆ. ಅದು ತುಂಬ ವೇಗವಾಗಿ ಅವಳ ಕಡೆಗೆ ಬರುತ್ತಿತ್ತು. ಯಾರಾದರೂ ಏನನ್ನಾದರೂ ಅರ್ಥ ಮಾಡಿಕೊಳ್ಳುವ ಮೊದಲು ದೊಡ್ಡ ಸ್ಫೋಟದ ಶಬ್ದ ಕೇಳಿ ಬರುತ್ತದೆ. ಅರೆ, ಆಕ್ಸಿಡೆಂಟ್ ಆಯಿತು, ಮೇಡಮ್ ಅನ್ನು ಬೇಗ ಹೊರಗೆ ತೆಗೀರಿ ಎಂದು ಹೇಳುತ್ತಾ ಜನರ ಗುಂಪು ಸೇರಲು ಪ್ರಾರಂಭಿಸುತ್ತದೆ. ವಿರಾಟ್ ಕೂಡ ವೇಗವಾಗಿ ಕಾರು ಓಡಿಸುತ್ತಿದ್ದನು. ಇದ್ದಕ್ಕಿದ್ದಂತೆ ಅವನಿಗೆ ತುಂಬ ತಳಮಳವಾಗುತ್ತದೆ. ಏನೋ ಕೆಟ್ಟದ್ದು ನಡೆದಿದೆ ಅಥವಾ ಏನೋ ಕೆಟ್ಟದ್ದು ನಡೆಯಲಿದೆ ಎಂಬ ಭಾವನೆ ಅವನಿಗೆ ಆಗುತ್ತಿತ್ತು.
ಇಷ್ಟವಿಲ್ಲದಿದ್ದರೂ ಅವನ ಕಣ್ಣಲ್ಲಿ ನೀರು ಬರುತ್ತದೆ. ಅದನ್ನು ಕಂಡು ಅವನಿಗೆ ಆಶ್ಚರ್ಯವಾಗುತ್ತದೆ, ತಾನು ಯಾಕೆ ಅಳುತ್ತಿದ್ದೇನೆ ಎಂದು. ಅವಳಿಗೆ ಏನಾದರೂ ಈ ಆಲೋಚನೆ ಮನಸ್ಸಿಗೆ ಬರುತ್ತಿದ್ದಂತೆ ಅವನ ಹೃದಯ ಒಮ್ಮೆಲೆ ನಿಲ್ಲುತ್ತದೆ. ಇಲ್ಲ ಇಲ್ಲ, ನಾನು ಏನು ಯೋಚಿಸುತ್ತಿದ್ದೇನೆ, ಹಾಗೇನೂ ಇಲ್ಲ, ಅವಳಿಗೆ ಏನೂ ಆಗಿಲ್ಲ ಮನಸ್ಸಿನಲ್ಲಿ ಅವನು ಹೇಳಿಕೊಳ್ಳುತ್ತಾನೆ, ತನಗೆ ತಾನೇ ಸಮಾಧಾನ ಮಾಡಿಕೊಳ್ಳುವಂತೆ. ಕಾರು ಓಡಿಸುತ್ತಾ ಅವನು ಜನರ ಗುಂಪು ಸೇರಿದ್ದ ಸ್ಥಳಕ್ಕೆ ಬರುತ್ತಾನೆ. ಅವನ ಕಣ್ಣು ಪಕ್ಕದಲ್ಲಿ ನಿಂತಿದ್ದ ಟ್ರಕ್ ಮೇಲೆ ಬೀಳುತ್ತದೆ. ಅದರ ಸ್ಥಿತಿ ತುಂಬಾ ಭಯಾನಕವಾಗಿತ್ತು. ಅದನ್ನು ನೋಡಿದ ಕೂಡಲೇ ಗೊತ್ತಾಗುತ್ತಿತ್ತು ಅಪಘಾತವಾಗಿದೆ ಮತ್ತು ತುಂಬಾ ಭೀಕರವಾಗಿದೆ ಎಂದು. ವಿರಾಟ್ನ ಹೃದಯ ಬಡಿತ ಹೆಚ್ಚಾಗುತ್ತದೆ. ಅವನ ಕಣ್ಣಲ್ಲಿ ತಾನಾಗಿಯೇ ನೀರು ಹರಿಯಲು ಪ್ರಾರಂಭಿಸುತ್ತದೆ. ಒಂದು ಅಜ್ಞಾತ ಭಯ ಅವನನ್ನು ಒಳಗಿನಿಂದ ಆವರಿಸಿಕೊಳ್ಳುತ್ತದೆ. ಅವನು ಕಾರನ್ನು ಪಕ್ಕದಲ್ಲಿ ನಿಲ್ಲಿಸಿ ಹೊರಗೆ ಬರುತ್ತಾನೆ. ಜನರಲ್ಲಿ ಗೊಂದಲ ಉಂಟಾಗಿತ್ತು. ವಿರಾಟ್ಗೆ ಯಾರಿಗಾದರೂ ಏನನ್ನಾದರೂ ಕೇಳುವ ಧೈರ್ಯವಿರಲಿಲ್ಲ ಮತ್ತು ಮುಂದೆ ಹೋಗಿ ಏನನ್ನಾದರೂ ನೋಡುವ ಧೈರ್ಯವಿರಲಿಲ್ಲ. ತುಂಬಾ ಭೀಕರ ಅಪಘಾತವಾಗಿತ್ತು. ಅಣ್ಣ, ಕಾರು ಸಂಪೂರ್ಣವಾಗಿ ಟ್ರಕ್ನ ಕೆಳಗೆ ಬಂದು ಬಿಟ್ಟಿದೆ. ಬಡಪಾಯಿ ಹುಡುಗಿ. ದೇವರು ಇಂತಹ ಸಾವು ಯಾರಿಗೂ ನೀಡಬಾರದು. ಇಬ್ಬರು ವ್ಯಕ್ತಿಗಳು ಅಲ್ಲಿಂದ ಹೋಗುವಾಗ ಮಾತನಾಡುತ್ತಿದ್ದರು. ಅದನ್ನು ವಿರಾಟ್ ಕೂಡ ಕೇಳಿಸಿಕೊಳ್ಳುತ್ತಾನೆ. ದೇವರು ಇಂತಹ ಸಾವು ಯಾರಿಗೂ ನೀಡಬಾರದು. ಈ ಮಾತುಗಳನ್ನು ಕೇಳಿದ ಕೂಡಲೇ ಅವನ ಕಾಲುಗಳು ತಡವರಿಸುತ್ತವೆ. ಅವನಿಗೆ ತನ್ನೆಲ್ಲವೂ ತನ್ನಿಂದ ದೂರವಾದಂತೆ ಭಾಸವಾಗುತ್ತದೆ. ದೇಹದಿಂದ ಪ್ರಾಣ ಬೇರ್ಪಟ್ಟಂತೆ. ಭಾರವಾದ ಹೃದಯ ಮತ್ತು ಭಾರವಾದ ಹೆಜ್ಜೆಗಳೊಂದಿಗೆ ಅವನು ಆ ಗುಂಪಿನ ಕಡೆಗೆ ಸಾಗುತ್ತಾನೆ. ಹಾಗಾಗಿ ಅವನ ಕಣ್ಣ ಮುಂದೆ ಕಾವ್ಯಳ ಮುಗ್ಧ ನಗುತ್ತಿರುವ ಮುಖ ತಿರುಗುತ್ತಿರುತ್ತದೆ. ಇಷ್ಟವಿಲ್ಲದಿದ್ದರೂ ಮನಸ್ಸಿನಲ್ಲಿ ಕೆಟ್ಟ ಕೆಟ್ಟ ಆಲೋಚನೆಗಳು ಬರಲು ಪ್ರಾರಂಭಿಸುತ್ತವೆ. ಅವನ ಕಣ್ಣೀರು ನಿಲ್ಲುತ್ತಿರಲಿಲ್ಲ. ಪ್ಲೀಸ್ ಗಾಡ್, ನಾನು ಯೋಚಿಸುತ್ತಿರುವಂತಾಗದಿರಲಿ, ಇದು ಕಾವ್ಯ ಆಗಿರಬಾರದು ಎಂದು ದೇವರಿಗೆ ಪ್ರಾರ್ಥಿಸುತ್ತಾ ಅವನು ಜನಸಂದಣಿಯನ್ನು ಸೀಳಿಕೊಂಡು ಮುಂದೆ ಹೋಗುತ್ತಾನೆ. ಹೃದಯದ ಬಡಿತ ಅಗತ್ಯಕ್ಕಿಂತ ಹೆಚ್ಚಾಗಿತ್ತು. ಕಾವ್ಯಳ ಮಾತುಗಳು, ಅವಳ ಮುಗ್ಧತೆ, ಅವಳ ಮುಖ ಪದೇ ಪದೇ ಅವನ ಮನಸ್ಸಿನಲ್ಲಿ ತಿರುಗುತ್ತಿತ್ತು. ಈ ಕೆಲವೇ ಹೆಜ್ಜೆಗಳ ದೂರವನ್ನು ಅವನು ತುಂಬಾ ಕಷ್ಟದಿಂದ ಕ್ರಮಿಸಿದನು. ಕೆಲವೇ ನಿಮಿಷಗಳಲ್ಲಿ ಅವನು ಎಷ್ಟು ಬಾರಿ ಸತ್ತನೋ ಗೊತ್ತಿಲ್ಲ. ಅವನು ಮುಂದೆ ಬಂದ ತಕ್ಷಣ ರಕ್ತಸಿಕ್ತವಾದ ಹುಡುಗಿಯ ದೇಹವೊಂದು ಬಿದ್ದಿತ್ತು. ಅವಳನ್ನು ಗುರುತಿಸುವುದು ಕಷ್ಟವಾಗಿತ್ತು. ಆದರೆ ಅವಳು ಕಾವ್ಯ ಅಲ್ಲ ಎಂದು ವಿರಾಟ್ ಅರ್ಥ ಮಾಡಿಕೊಂಡನು. ಇದನ್ನು ನೋಡಿ ಅವನು ನಿಟ್ಟುಸಿರು ಬಿಡುತ್ತಾನೆ. ಅವನಿಗೆ ಎಲ್ಲವೂ ಮರಳಿ ಸಿಕ್ಕಂತಾಗುತ್ತದೆ. ಮರುಕ್ಷಣವೇ ಒಬ್ಬ ವ್ಯಕ್ತಿ ಓಡುತ್ತಾ ಅಲ್ಲಿಗೆ ಬರುತ್ತಾನೆ ಮತ್ತು ಆ ನಿರ್ಜೀವ ಹುಡುಗಿಯನ್ನು ತನ್ನ ಎದೆಗೆ ಅಪ್ಪಿಕೊಂಡು ಜೋರಾಗಿ ಅಳಲು ಪ್ರಾರಂಭಿಸುತ್ತಾನೆ. ಕುಸುಮ, ಏಳು ಕುಸುಮ, ನನ್ನನ್ನು ಒಂಟಿಯಾಗಿ ಬಿಟ್ಟು ಹೋಗಬೇಡ. ನೀನಿಲ್ಲದೆ ನಾನು ಬದುಕಲಾರೆ. ಒಮ್ಮೆ ಎದ್ದೇಳು ಸಾಕು. ನೀನು ಹೇಳಿದ್ದೆಲ್ಲ ನಾನು ಕೇಳುತ್ತೇನೆ. ಒಮ್ಮೆ ಎದ್ದೇಳು ಸಾಕು. ನಾನು ಕೋಪದಲ್ಲಿ ನನ್ನ ಜೀವನದಿಂದ ದೂರ ಹೋಗು ಎಂದು ಹೇಳಿದ್ದೆ. ಆದರೆ ನೀನು ನಿಜವಾಗಿಯೂ ಎಂದು ನನಗೆ ಗೊತ್ತಿರಲಿಲ್ಲ ಎಂದು ಹೇಳಿ ಅವನು ಜೋರಾಗಿ ಅಳುತ್ತಾನೆ. ವಿರಾಟ್ಗೆ ಅಲ್ಲಿ ನಿಲ್ಲುವುದು ಕಷ್ಟವಾಗುತ್ತದೆ. ಅವನು ತಾನು ಹೇಳಿದ ಮಾತುಗಳನ್ನು ನೆನಪಿಸಿಕೊಳ್ಳುತ್ತಾನೆ. ನನ್ನಿಂದ ದೂರ ಹೋಗು, ನನ್ನ ಜೀವನದಿಂದ. ಅವನು ತನ್ನ ಹೆಜ್ಜೆಗಳನ್ನು ತನ್ನ ಕಾರಿನ ಕಡೆಗೆ ತಿರುಗಿಸುತ್ತಾನೆ. ಕಣ್ಣುಗಳು ಇನ್ನೂ ಒದ್ದೆಯಾಗಿದ್ದವು. ತನ್ನ ಮಾತುಗಳು ನೆನಪಾಗುತ್ತಿದ್ದಂತೆ ಅವನು ತುಂಬಾ ದುಃಖಿತನಾಗುತ್ತಾನೆ. ಕಾವ್ಯಳ ಜೊತೆ ಅವನು ಎಷ್ಟು ತಪ್ಪು ಮಾಡಿದ್ದೇನೆ ಎಂದು ಅರಿವಾಗುತ್ತದೆ. ಅವಳ ತಪ್ಪೇನು? ಅವಳು ನನ್ನನ್ನು ಪ್ರೀತಿಸುತ್ತಿದ್ದಾಳೆ ಅಷ್ಟೇ, ಮತ್ತು ಹುಚ್ಚರಂತೆ ಪ್ರೀತಿಸುತ್ತಿದ್ದಾಳೆ. ಮತ್ತು ನಾನು ಏನು ಮಾಡಿದೆ? ಪ್ರತಿ ಬಾರಿ ಅವಳ ಪ್ರೀತಿಯನ್ನು ತಿರಸ್ಕರಿಸಿದೆ. ಅವಳ ಭಾವನೆಗಳನ್ನು ಅವಮಾನಿಸಿದೆ. ನಾನು ಹಾಗೆ ಏಕೆ ಮಾಡಿದೆ? ಅವಳ ಭಾವನೆಗಳನ್ನು ಏಕೆ ಅರ್ಥ ಮಾಡಿಕೊಳ್ಳಲಿಲ್ಲ? ಮತ್ತು ಬಹುಶಃ ನನ್ನ ಭಾವನೆಗಳನ್ನು ಕೂಡ. ಮನಸ್ಸಿನಲ್ಲಿ ತನಗೆ ತಾನೇ ಪ್ರಶ್ನೆಗಳನ್ನು ಕೇಳುತ್ತಾ ಅವನು ತನ್ನ ಕಾರಿನ ಕಡೆಗೆ ಸಾಗುತ್ತಿದ್ದನು. ಈ ದಿನಗಳಲ್ಲಿ ಅಪಘಾತದ ಪ್ರಕರಣಗಳು ತುಂಬಾ ಹೆಚ್ಚಾಗಿವೆ ಸಹೋದರ. ಸ್ವಲ್ಪ ಸಮಯದ ಹಿಂದೆ ಇದೇ ರೀತಿ ವೇಗವಾಗಿ ಕಾರು ಓಡಿಸಿಕೊಂಡು ಒಬ್ಬ ಮೇಡಮ್ ಆ ಕಡೆಯಿಂದ ಹೋಗುತ್ತಿದ್ದಳು. ನನ್ನನ್ನೇ ಗುದ್ದಿ ಬಿಡುತ್ತಿದ್ದಳು. ತುಂಬಾ ಕಷ್ಟದಿಂದ ಪಾರಾದೆ ನಾನು. ಬೀಡಿ ಹಚ್ಚುತ್ತಾ ಇಬ್ಬರು ವ್ಯಕ್ತಿಗಳು ಮಾತನಾಡುತ್ತಿದ್ದರು. ಅವರ ಮಾತನ್ನು ಕೇಳಿ ವಿರಾಟ್ ಬೆಚ್ಚಿ ಬೀಳುತ್ತಾನೆ. ಅವಳು ಕಾವ್ಯ ಆಗಿರಬಹುದೇ? ಕೇಳಿ, ನೀವು ಈಗ ಯಾರ ಬಗ್ಗೆ ಮಾತನಾಡುತ್ತಿದ್ದೀರೋ? ಅವರು ಯಾವ ಕಡೆಗೆ ಹೋದರು ಎಂದು ಕೇಳುತ್ತಾನೆ. ಸಾಹೇಬ್ರೆ, ಅವರು ಆ ಕಡೆ ನೋ ಎಂಟ್ರಿ ರಸ್ತೆಗೆ ಹೋದರು. ಈ ರಸ್ತೆ ನಗರದಿಂದ ಹೊರಗೆ ಹೋಗುತ್ತದೆ. ಇಷ್ಟು ಕೇಳಿದ ತಕ್ಷಣ ವಿರಾಟ್ ವೇಗವಾಗಿ ಕಾರಿನಲ್ಲಿ ಕುಳಿತು ಅದೇ ರಸ್ತೆಯಲ್ಲಿ ಹೊರಡುತ್ತಾನೆ. ಎದುರಿನಿಂದ ಪೂರ್ಣ ವೇಗದಲ್ಲಿ ಕಾರುಗಳು ಬರುತ್ತಿದ್ದವು. ಅದರಿಂದ ತಪ್ಪಿಸಿಕೊಳ್ಳುತ್ತಾ ವಿರಾಟ್ ಮುಂದೆ ಹೋಗುತ್ತಿದ್ದನು. ಸಾವಿನ ದೃಶ್ಯವೊಂದನ್ನು ಅವನು ನೋಡಿದ್ದನು. ಅದು ಅವನನ್ನು ತಳ್ಳನ್ನುಗೊಳಿಸಿತ್ತು. ಈಗ ಯಾವುದೇ ಕೆಟ್ಟದ್ದನ್ನು ನೋಡುವ ಶಕ್ತಿ ಅವನಿಗೆ ಇರಲಿಲ್ಲ. ಕಾರುಗಳಿಂದ ತಪ್ಪಿಸಿಕೊಳ್ಳುತ್ತಾ ಅವನು ನಗರದಿಂದ ಹೊರಗೆ ಹೋಗುವ ರಸ್ತೆಗೆ ಬರುತ್ತಾನೆ. ಆದರೆ ಕಾವ್ಯ ಆಗಲಿ ಅವಳ ಕಾರಾಗಲಿ ದೂರದವರೆಗೂ ಅವನಿಗೆ ಕಾಣಿಸುತ್ತಿರಲಿಲ್ಲ. ಅವನು ತುಂಬಿದ ಹೃದಯದಿಂದ, ನನ್ನನ್ನು ಕ್ಷಮಿಸಿಬಿಡು, ನಾನು ನಿನ್ನನ್ನು ತುಂಬಾ ನೋಯಿಸಿದ್ದೇನೆ. ನನ್ನ ಭಾವನೆಗಳಿಂದ ಓಡಿ ಹೋಗುತ್ತಿದ್ದ ನಾನು ಹುಚ್ಚನಾಗಿದ್ದೆ. ನಿನ್ನಿಂದ ಓಡಿ ಹೋಗುತ್ತಿದ್ದೆ. ದಯವಿಟ್ಟು ಇಷ್ಟು ದೊಡ್ಡ ಶಿಕ್ಷೆ ನೀಡಬೇಡ. ವಾಪಸ್ಸು ಬಾ ದಯವಿಟ್ಟು. ಅವನು ಮಾತನಾಡುತ್ತಲೇ ಇದ್ದಾಗ ರಸ್ತೆಯ ಬದಿಯಲ್ಲಿ ನಿಂತಿದ್ದ ಕಾವ್ಯಳ ಕಾರು ಅವನಿಗೆ ಕಾಣಿಸುತ್ತದೆ. ಅದರ ಒಂದು ಬದಿಯ ಬಾಗಿಲು ಮುರಿದು ಕೆಳಗೆ ಬಿದ್ದಿತ್ತು. ಇದನ್ನು ನೋಡಿ ವಿರಾಟ್ನ ಹೃದಯ ನಿಂತಂತಾಗುತ್ತದೆ. ಅವನು ತಕ್ಷಣ ತನ್ನ ಕಾರನ್ನು ಪಕ್ಕಕ್ಕೆ ನಿಲ್ಲಿಸಿ ಕಾವ್ಯಳ ಕಾರಿನ ಕಡೆಗೆ ಓಡುತ್ತಾನೆ. ಅವನು ಕಾರಿನ ಹತ್ತಿರ ಹೋಗುತ್ತಾನೆ.
ಒಳಗೆ ಇಣುಕುತ್ತಾನೆ. ಆದರೆ ಒಳಗೆ ಯಾರೂ ಇರಲಿಲ್ಲ. ಸೀಟಿನ ಮೇಲೆ, ಸ್ಟೇರಿಂಗ್ ಮೇಲೆ, ರಸ್ತೆಯ ಮೇಲೆ ಸ್ವಲ್ಪ ರಕ್ತದ ಕಲೆಗಳು ಇದ್ದವು. ಅದನ್ನು ನೋಡಿ ಅವನು ಗಾಬರಿಯಾಗುತ್ತಾನೆ. ಅವನಿಗೆ ಎಲ್ಲವೂ ಮುಗಿದಂತೆ ಭಾಸವಾಗುತ್ತದೆ. ಕಾವ್ಯ ಎಂದು ಅವನು ಜೋರಾಗಿ ಕೂಗುತ್ತಾನೆ. ಸ್ವಲ್ಪ ದೂರದಲ್ಲಿ ನಿಂತು ಚಹಾ ಮಾರುವವನು ಎಷ್ಟೋ ಹೊತ್ತಿನಿಂದ ವಿರಾಟ್ನನ್ನು ನೋಡುತ್ತಿದ್ದನು. ಅವನು ಯಾರನ್ನು ಹುಡುಕುತ್ತಿದ್ದಾನೆ ಎಂದು ಅರ್ಥ ಮಾಡಿಕೊಳ್ಳುತ್ತಾನೆ. ಅವನು ತಕ್ಷಣ ಅವನ ಬಳಿಗೆ ಹೋಗಿ, ಏನು ವಿಷಯ ಸಾಹೇಬ್ರೆ, ನೀವು ಯಾರನ್ನಾದರೂ ಹುಡುಕುತ್ತಿದ್ದೀರಾ ಎಂದು ಕೇಳುತ್ತಾನೆ. ಹೌದು, ನನ್ನ ಹೆಂಡತಿ ಈ ಕಾರಿನಲ್ಲಿ ಇದ್ದಳು. ಅವಳ ಬಗ್ಗೆ ಏನಾದರೂ ಮಾಹಿತಿ ಇದೆಯೇ? ಇಂದು ಮೊದಲ ಬಾರಿಗೆ ವಿರಾಟ್ ಕಾವ್ಯಳನ್ನು ತನ್ನ ಹೆಂಡತಿ ಎಂದು ಕರೆದಿದ್ದನು. ಇಲ್ಲದಿದ್ದರೆ ಈ ಕಾರಿನಲ್ಲಿ ಒಬ್ಬ ಹುಡುಗಿ ಇದ್ದಳು ಎಂದು ಹೇಳಬಹುದಿತ್ತು. ಆದರೆ ಇಲ್ಲ, ಅವನ ಬಾಯಿಯಿಂದ ಈ ಮಾತು ಹೊರಬಂದಿತ್ತು. ವಿರಾಟ್ನ ನಿಯಂತ್ರಣ ತಪ್ಪಿ ಹೋಗಿತ್ತು. ಆ ಮೇಡಮ್ಗೆ ಆಕ್ಸಿಡೆಂಟ್ ಆಗಿದೆ. ಟ್ರಕ್ನಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನಿಸುವಾಗ ಈ ಮರಕ್ಕೆ ಡಿಕ್ಕಿ ಹೊಡೆದರು. ಅವರ ತಲೆಯಿಂದ ತುಂಬಾ ರಕ್ತಸ್ರಾವವಾಗುತ್ತಿತ್ತು. ಇದನ್ನು ಕೇಳಿದ ಕೂಡಲೇ ವಿರಾಟ್ನ ಸ್ಥಿತಿ ಹದಗೆಡುತ್ತದೆ ಮತ್ತು ಅವನ ಕಣ್ಣಂಚಿನಿಂದ ನೀರು ಹರಿದು ಕೆನ್ನೆಗೆ ಬರುತ್ತದೆ. ಆ ಚಹಾ ಮಾರುವವನು, ಅರೆ ಸಾಹೇಬ್ರೆ, ನೀವು ಚಿಂತಿಸಬೇಡಿ, ಅವಳು ಚೆನ್ನಾಗಿದ್ದಾಳೆ. ಆಸ್ಪತ್ರೆ ಇಲ್ಲಿಂದ ತುಂಬಾ ದೂರವಿತ್ತು. ಆದ್ದರಿಂದ ಕೆಲವರು ಹತ್ತಿರದಲ್ಲಿ ಇರುವ ನರ್ಸಿಂಗ್ ಹೋಮ್ಗೆ ಕರೆದುಕೊಂಡು ಹೋಗಿದ್ದಾರೆ ಎನ್ನುತ್ತಾನೆ. ವಿರಾಟ್ನ ಹೃದಯಕ್ಕೆ ಸ್ವಲ್ಪ ಸಮಾಧಾನವಾಗುತ್ತದೆ ಮತ್ತು ಅವನು ತಕ್ಷಣ ನರ್ಸಿಂಗ್ ಹೋಮ್ ಕಡೆಗೆ ಓಡುತ್ತಾನೆ. ಇಂದು ಒಂದೇ ದಿನದಲ್ಲಿ ಅವನು ಎಷ್ಟು ಬಾರಿ ಸತ್ತು ಬದುಕಿದ್ದಾನೋ ಗೊತ್ತಿಲ್ಲ. ವರ್ಷಾಳಿಗಾಗಿ ಇಷ್ಟು ನರಳಿರಲಿಲ್ಲ, ಆದರೆ ಕಾವ್ಯಳಿಗಾಗಿ ಆಗುತ್ತಿದ್ದನು. ಸ್ವಲ್ಪ ಹೊತ್ತಿನಲ್ಲಿ ಅವನು ನರ್ಸಿಂಗ್ ಹೋಮ್ ಒಳಗೆ ಇದ್ದನು. ಅದೃಷ್ಟವಶಾತ್ ಅವನ ಸ್ನೇಹಿತನೊಬ್ಬ ಅಲ್ಲಿ ಡಾಕ್ಟರ್ ಆಗಿದ್ದನು. ಅವನು ಹೊರಗಡೆಯೇ ಸಿಕ್ಕಿದನು. ವಿರಾಟ್, ನೀನು ಇಲ್ಲಿ ಹೇಗೆ ಎಂದು ಕೇಳುತ್ತಾನೆ. ವಿರಾಟ್ ಅವನಿಗೆ ಎಲ್ಲವನ್ನೂ ಹೇಳುತ್ತಾನೆ. ಓ, ಸ್ವಲ್ಪ ಹೊತ್ತಿನ ಹಿಂದೆ ಬಂದ ಕೇಸ್ ಬಗ್ಗೆ ಮಾತನಾಡುತ್ತಿದ್ದೀಯಾ? ಹೌದು, ಅವಳು ನನ್ನ ಹೆಂಡತಿ. ವಿರಾಟ್ ಪೂರ್ತಿ ಹಕ್ಕಿನಿಂದ ಹೇಳುತ್ತಾನೆ. ರಿಲ್ಯಾಕ್ಸ್, ಅತ್ತಿಗೆ ಹುಷಾರಾಗಿದ್ದಾರೆ. ಹೌದು, ಅವರ ತಲೆಗೆ ಗಾಯವಾಗಿದೆ, ತುಂಬಾ ರಕ್ತ ಕೂಡ ಹೋಗಿದೆ. ಆದರೆ ಗಾಬರಿ ಆಗುವಂಥದ್ದೇನೂ ಇಲ್ಲ. ಅವರು ಅಪಾಯದಿಂದ ಪಾರಾಗಿದ್ದಾರೆ. ಈಗಷ್ಟೇ ಪ್ರಜ್ಞಾಹೀನರಾಗಿದ್ದಾರೆ. ವಿರಾಟ್ ಮನಸ್ಸಿನಲ್ಲಿ ದೇವರಿಗೆ ಧನ್ಯವಾದ ಹೇಳುತ್ತಾನೆ. ಇಂದು ದೇವರು ಅವನ ಪ್ರಾಣವನ್ನೇ ಕೇಳಿದರೂ ವಿರಾಟ್ ಕಾವ್ಯಳಿಗಾಗಿ ಅದನ್ನು ಕೊಡುತ್ತಿದ್ದನು. ಹೋಗು, ಅವರು ಎದುರಿನ ರೂಮಿನಲ್ಲಿದ್ದಾರೆ ಎಂದು ಹೇಳುತ್ತಾನೆ. ವಿರಾಟ್ ವೇಗವಾಗಿ ಆ ಕೋಣೆಯ ಕಡೆಗೆ ಸಾಗುತ್ತಾನೆ. ಮರುಕ್ಷಣವೇ ಅವನು ಕೋಣೆಯೊಳಗೆ ಇದ್ದನು. ಎದುರಿನ ಹಾಸಿಗೆಯ ಮೇಲೆ ಕಾವ್ಯ ಪ್ರಜ್ಞಾಹೀನಳಾಗಿ ಬಿದ್ದಿದ್ದಳು. ತಲೆಗೆ ಬ್ಯಾಂಡೇಜ್ ಕಟ್ಟಲಾಗಿತ್ತು. ಅವನು ಅವಳ ಹತ್ತಿರ ಹೋಗಿ ಅವಳ ಮುಖವನ್ನು ನೋಡುತ್ತಾನೆ. ಕಾವ್ಯಳ ಮುಖದ ಮೇಲೆ ಕಣ್ಣೀರಿನ ಗುರುತುಗಳು ಇನ್ನೂ ಹೊಳೆಯುತ್ತಿದ್ದವು. ಅವಳು ಎಷ್ಟು ಹತ್ತಿದ್ದಾಳೆಂದು ಸ್ಪಷ್ಟವಾಗಿ ತಿಳಿದು ಬರುತ್ತಿತ್ತು. ಯಾರಿಗೆ? ಕೇವಲ ವಿರಾಟ್ಗಾಗಿ. ಇದನ್ನು ನೋಡಿ ವಿರಾಟ್ನ ಹೃದಯ ತುಂಬಿ ಬರುತ್ತದೆ. ಕಾವ್ಯಳ ಮೇಲೆ ಅವನಿಗೆ ಅಪಾರ ಪ್ರೀತಿ ಉಕ್ಕಿ ಬರುತ್ತದೆ. ಮರುಕ್ಷಣವೇ ಅವನು ಕಾವ್ಯಳ ಹತ್ತಿರ ಹೋಗುತ್ತಾನೆ. ವಿರಾಟ್ನ ಕಣ್ಣುಗಳಲ್ಲಿ ನೀರು ತುಂಬಿಕೊಳ್ಳುತ್ತದೆ. ಅವನು ಅವಳ ಕೈಯನ್ನು ತನ್ನ ಕೈಯಲ್ಲಿ ತೆಗೆದುಕೊಳ್ಳುತ್ತಾ, ಹುಚ್ಚಿ, ಯಾರಾದರೂ ಇಷ್ಟು ಪ್ರೀತಿಸುತ್ತಾರೆಯೇ? ನಿನ್ನ ಬಗ್ಗೆ ಸ್ವಲ್ಪವೂ ಕಾಳಜಿ ವಹಿಸಲಿಲ್ಲ ಮತ್ತು ಹುಚ್ಚರಂತೆ ನನ್ನನ್ನು ಹುಡುಕಲು ಹೊರಟೆ. ಮತ್ತು ನಾನು ನಿನ್ನ ಮೇಲೆ ಕೋಪಗೊಳ್ಳುತ್ತಾ ಇದ್ದೆ. ನಿನ್ನನ್ನು ನನ್ನಿಂದ ದೂರ ಮಾಡುತ್ತಾ ಇದ್ದೆ. ನಾನು ಹುಚ್ಚನಾಗಿದ್ದೆ. ನಿನ್ನಿಂದ ದೂರ ಓಡುತ್ತಿದ್ದೆ. ಮನುಷ್ಯನಿಗೆ ಮತ್ತೆ ಪ್ರೀತಿ ಮಾಡುವ ಹಕ್ಕಿಲ್ಲವೇ ಎಂದು ನೀನು ಹೇಳಿದ್ದು ಸರಿ. ಹೌದು, ನಾನು ನಿನ್ನನ್ನು ಪ್ರೀತಿಸುತ್ತಿದ್ದೇನೆ. ನಿನ್ನ ಮುಗ್ಧತೆಯ ಮುಂದೆ ಸೋತಿದ್ದೇನೆ. ನಿನ್ನ ಅಪಾರ ಪ್ರೀತಿಯ ಮುಂದೆ ಸೋತಿದ್ದೇನೆ. ಕೊನೆಗೂ ಈ ಕಲ್ಲನ್ನು ನೀನು ಕರಗಿಸಿದೆ. ನನ್ನನ್ನು ಬದಲಾಯಿಸಿದೆ. ಈಗ ನನಗೆ ಯಾವುದೇ ಭಯವಿಲ್ಲ. ನಿನ್ನಿಂದ ಓಡಿ ಹೋಗುವುದಿಲ್ಲ. ತುಂಬಾ ಓಡಿದೆ. ಆದರೆ ಈ ಹೃದಯ ನಿನ್ನ ಬಳಿ ಬಂದು ಮಾತ್ರ ನಿಲ್ಲುತ್ತದೆ ಎಂದು ಹೇಳುತ್ತಾ ಅವನು ಅವಳ ಹಣೆಯ ಮೇಲೆ ತನ್ನ ತುಟಿಗಳನ್ನಿಡುತ್ತಾನೆ ಮತ್ತು ಅವನ ಕಣ್ಣೀರು ಕಾವ್ಯಳ ಮುಖದ ಮೇಲೆ ಬೀಳುತ್ತದೆ. ಮುಂದುವರಿಯುವುದು.